ನಮಸ್ಕಾರ ಸ್ನೇಹಿತರೆ, ಸಖಿ ಟಿಪ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಡೆಲಿವರಿ ಆದಮೇಲೆ ತಾಯಿ ಕೇರ್ ತುಂಬಾ ಇಂಪಾರ್ಟೆಂಟ್. ಬಹಳ ಜನ ಬೇಬಿ ಕೇರ್ ಮಾತ್ರ ಗಮನ ಕೊಡ್ತಾರೆ, ಆದರೆ ತಾಯಿ ಹೆಲ್ತ್ ನೆಗ್ಲೆಕ್ಟ್ ಆಗುತ್ತೆ. ಇದರಿಂದ ವೀಕ್ನೆಸ್, ಹೇರ್ ಫಾಲ್, ಮಿಲ್ಕ್ ಕಡಿಮೆ ಆಗೋದು, ಬ್ಯಾಕ್ ಪೇನ್ ಇತ್ಯಾದಿ ಸಮಸ್ಯೆ ಬರ್ಬೋದು. ಅದಕ್ಕಾಗಿ ಇವತ್ತು ಡೀಟೇಲ್ ಆಗಿ ಡೆಲಿವರಿ ನಂತರ ತಾಯಿ ಹೇಗೆ ಕೇರ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ಮಾರ್ನಿಂಗ್ ರುಟೀನ್. ಬೆಳಿಗ್ಗೆ ಎದ್ದ ತಕ್ಷಣ ವಾರ್ಮ್ ವಾಟರ್ ಕುಡಿಯೋದು ತುಂಬ ಒಳ್ಳೆಯದು. ಕೆಲವರಿಗೆ ಪ್ಲೇನ್ ವಾಟರ್ ಇಷ್ಟ ಆಗೋದಿಲ್ಲ, ಅಂದರೆ ಸ್ವಲ್ಪ ಜೀರಾ ವಾಟರ್ ಅಥವಾ ಅಜ್ವೈನ್ ವಾಟರ್ ಕೂಡ ಕುಡಿಬೋದು. ಇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಆಮೇಲೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು. ಲೈಟ್ ಆ್ಯಂಡ್ ಹೆಲ್ದಿ ಫುಡ್ ತಿನ್ನಬೇಕು. ಹೆವಿ ಆಯಿಲಿ ಫುಡ್ ತಿಂದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ಡೆಲಿವರಿ ಆದಮೇಲೆ ಫುಡ್ ತುಂಬ ಇಂಪಾರ್ಟೆಂಟ್. ಬಾಡಿ ರಿಕವರಿಗೆ ಪ್ರಾಪರ್ ನ್ಯೂಟ್ರಿಷನ್ ಬೇಕಾಗುತ್ತೆ. ಪ್ರೋಟೀನ್ ಫುಡ್ ಲೈಕ್ ದಾಲ್, ಎಗ್, ಮಿಲ್ಕ್ ಮಸಲ್ಸ್ ಸ್ಟ್ರಾಂಗ್ ಮಾಡುತ್ತೆ. ಗ್ರೀನ್ಸ್ ಲೈಕ್ ಪಾಲಕ್, ಮೆಂತೆ ಐರನ್ ಕೊಡುತ್ತೆ. ಬಾದಾಮ್, ಡೇಟ್ಸ್ ಎನರ್ಜಿ ಕೊಡುತ್ತೆ. ಡೈಲಿ ಹೋಮ್ ಮೇಡ್ ಫ್ರೆಶ್ ಫುಡ್ ತಿನ್ನಬೇಕು. ಔಟ್ಸೈಡ್ ಫುಡ್ ತಿಂದರೆ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ. ಅದರಿಂದ ಸಾಧ್ಯವಾದಷ್ಟು ಹೋಮ್ ಫುಡ್ ಫಾಲೋ ಮಾಡಬೇಕು. ವಾಟರ್ ಇಂಪಾರ್ಟೆನ್ಸ್ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಡೈಲಿ 3 ಲೀಟರ್ ವಾಟರ್ ಕುಡಿಯೋದು ತುಂಬ ಮುಖ್ಯ. ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ಮಿಲ್ಕ್ ಪ್ರೊಡಕ್ಷನ್ಗೂ ಹೆಲ್ಪ್ ಆಗುತ್ತೆ. ವಾಟರ್ ಕಡಿಮೆ ಕುಡಿದ್ರೆ ಬಾಡಿ ಟಯರ್ಡ್ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ. ಅದರಿಂದ ರೆಗ್ಯುಲರ್ ಇಂಟರ್ವಲ್ಸ್ನಲ್ಲಿ ನೀರು ಕುಡಿಯೋದು ಹ್ಯಾಬಿಟ್ ಮಾಡಿಕೊಳ್ಳಿ. ರೆಸ್ಟ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಬೇಬಿ ಸ್ಲೀಪ್ ಮಾಡಿದಾಗ ತಾಯಿ ಕೂಡ ರೆಸ್ಟ್ ಮಾಡಬೇಕು. ಕಂಟಿನ್ಯೂಸ್ ವರ್ಕ್ ಮಾಡಿದರೆ ಬಾಡಿ ಟಯರ್ಡ್ ಆಗುತ್ತೆ. ಸ್ಲೀಪ್ ಪ್ರಾಪರ್ ಆಗಿಲ್ಲ ಅಂದರೆ ಮೂಡ್ ಕೂಡ ಎಫೆಕ್ಟ್ ಆಗುತ್ತೆ. ಅದರಿಂದ ರೆಸ್ಟ್ ಇಗ್ನೋರ್ ಮಾಡಬಾರ್ದು. ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು. ಡೈಲಿ ಬಾತ್ ತೆಗೆದುಕೊಳ್ಳೋದು ಬಾಡಿ ಫ್ರೆಶ್ ಇರುತ್ತೆ. ಕ್ಲೀನ್ ಕ್ಲೋತ್ಸ್ ಯೂಸ್ ಮಾಡಬೇಕು. ಎಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಹೈಜೀನ್ ಮೇಂಟೈನ್ ಮಾಡಬೇಕು. ಇದು ಇನ್ಫೆಕ್ಷನ್ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ರೆಸ್ಟ್ ಮಾತ್ರ ಅಲ್ಲ, ಲೈಟ್ ಮೂವ್ಮೆಂಟ್ ಕೂಡ ಇಂಪಾರ್ಟೆಂಟ್. ಸ್ಲೋ ವಾಕಿಂಗ್ ಡೈಲಿ 10 to 15 ಮಿನಿಟ್ಸ್ ಮಾಡ್ಬೋದು. ಡಾಕ್ಟರ್ ಅಲೋ ಮಾಡಿದರೆ ಸಿಂಪಲ್ ಎಕ್ಸಸೈಸ್ ಕೂಡ ಮಾಡ್ಬೋದು. ಇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಬಾಡಿ ಸ್ಟಿಫ್ನೆಸ್ ಕಡಿಮೆ ಮಾಡುತ್ತೆ. ಡೆಲಿವರಿ ನಂತರ ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಸ್ಟ್ರೆಸ್, ಆಂಗ್ಸೈಟಿ ಬರಬಹುದು. ಇದು ನಾರ್ಮಲ್. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಬೇಕು. ತಾಯಿಗೆ ಮೆಂಟಲ್ ಪೀಸ್ ಇದ್ದರೆ ಬೇಬಿಗೂ ಒಳ್ಳೆಯದು. ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಕರೆಕ್ಟ್ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಬೇಬಿ ಕರೆಕ್ಟ್ ಲ್ಯಾಚ್ ಮಾಡಬೇಕು. ರಾಂಗ್ ಪೊಸಿಷನ್ ಇದ್ದರೆ ಪೇನ್ ಆಗ್ಬೋದು. ಮಿಲ್ಕ್ ಫ್ಲೋ ಕೂಡ ಪ್ರಾಪರ್ ಆಗೋದಿಲ್ಲ. ಪೇನ್ ಇದ್ದರೆ ಇಗ್ನೋರ್ ಮಾಡಬೇಡಿ. ಡಾಕ್ಟರ್ ಕನ್ಸಲ್ಟ್ ಮಾಡಿ, ಅಥವಾ ನಿಪ್ ಕೇರ್ ಅನ್ನುವಂಥ ಆಯಿಂಟ್ಮೆಂಟ್ ಸಿಗುತ್ತೆ, ಅದನ್ನು ಹಚ್ಚಿ. ಡೆಲಿವರಿ ನಂತರ ಬಾಡಿ ಚೇಂಜಸ್ ಆಗೋದು ನಾರ್ಮಲ್. ವೇಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಬಹುದು. ಹೇರ್ ಫಾಲ್ ಕೂಡ ಕಾಮನ್ ಪ್ರಾಬ್ಲಮ್. ಇದು ಟೆನ್ಷನ್ ತೆಗೆದುಕೊಳ್ಳುವಂಥ ವಿಷಯ ಅಲ್ಲ. ಇದಕ್ಕೆ ಪ್ರಾಪರ್ ಫುಡ್ ಕೇರ್ ಮಾಡಿದರೆ ಸ್ಲೋಲಿ ನಾರ್ಮಲ್ ಆಗುತ್ತೆ.
ಇನ್ನು ತುಂಬ ಮದರ್ಸ್ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಏನದು? ಕೆಲವು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಲೇಬೇಕು. ಅಂದರೆ ಹೆವಿ ವರ್ಕ್ ತಕ್ಷಣ ಸ್ಟಾರ್ಟ್ ಮಾಡಬೇಡಿ, ಪ್ರಾಪರ್ ಫುಡ್ ಸ್ಕಿಪ್ ಮಾಡಬೇಡಿ, ವಾಟರ್ ಕಡಿಮೆ ಕುಡಿಬೇಡಿ, ಡಾಕ್ಟರ್ ಅಡ್ವೈಸ್ನ ಇಗ್ನೋರ್ ಮಾಡಬೇಡಿ. ಇವು ಮಾಡಿದರೆ ರಿಕವರಿ ಸ್ಲೋ ಆಗುತ್ತೆ. ಈ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದರೆ ಡೆಲಿವರಿ ನಂತರ ತಾಯಿ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ತಾಯಿ ಹೆಲ್ದಿ ಇದ್ದರೆ ಬೇಬಿ ಕೂಡ ಹೆಲ್ದಿ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಡೌಟ್ಗಳನ್ನು ಹೇಳಿ. ಮತ್ತಷ್ಟು ಯೂಸ್ಫುಲ್ ಟಿಪ್ಸ್ಗಾಗಿ ಸಖಿ ಟಿಪ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.